ಓ ಮೈ ಗಾಡ್ ಶಮಂತ್, ನಮ್ಮ ಬೋರ್ಡಿಂಗಿಗೆ ಟೈಮ್ ಆಗ್ತಿದೆ. ನೀವು ಕ್ಯಾಬಿಗೆ ಬುಕ್ ಮಾಡಿದ್ರಿ ತಾನೆ? ಅಯ್ಯಿ, ಫ್ಲೈಟ್ ಬೋರ್ಡಿಂಗ್. ಇವತ್ತು ನಾನು ಫ್ಲೈಟ್ ಹತ್ಕೊಂಡು ಅಜ್ಜಿ ಮನೆಗೆ ಹೋಗ್ತೀನಿ. ಹೌದು, ಕ್ಯಾಬ್ ಅವ್ರಿಗೆ ಫೋನ್ ಮಾಡಿದ್ದೆ. ಅವ್ರು ಆಚೆನೇ ಇದಾರಂತೆ. ಬನ್ನಿ ಬನ್ನಿ, ಬೇಗ ಕ್ಯಾಬ್ ಹತ್ಕೊಳ್ಳೋಣ, ಲೇಟ್ ಆಗ್ತಿದೆ. ನಾನು ಬೇಗ ಬಾಗ್ಲು ಬೇಗ ಹಾಕೊಂಡ್ ಬರ್ತೀನಿ. ನೀನ್ ಪಾಪ ಕರ್ಕೊಂಡು ಕ್ಯಾಬಲ್ಲಿ ಹತ್ ಕುತ್ಕೊಳ್ಳ, ಲಗೇಜ್ನು ನಾನೇ ತರ್ತೀನಿ, ಓಕೆನಾ? ಹಾಗಂತ ಪುಟ್ಟಿ, ನೀನ್ ಮಾಡಿರೋ ತಿಂಡಿ, ಚಪಾತಿ, ಪಿಜ್ಜಾ, ಚಟ್ನಿ, ಪಲ್ಯ ಎಲ್ಲ ತಗೊಂಡೆ ತಾನೆ? ಮಧ್ಯದಲ್ಲಿ ಹೊಟ್ಟೆ ಹಸಿದ್ರೆ ತುಂಬಾ ಸಂಕಟ ಆಗುತ್ತೆ, ಅದನ್ನೆಲ್ಲ ತಿನ್ಕೊಂಡು ಟ್ರಾವೆಲ್ ಮಾಡ್ಬೋದು. ಹಾ ಶಮಂತ್, ಸ್ನಾಕ್ಸ್, ಊಟ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನಡೀರಿ ನಡೀರಿ, ಲೇಟ್ ಆಗ್ತಿದೆ ಬೋರ್ಡಿಂಗಿಗೆ. ನಂಗೆ ಗೊತ್ತು, ಫ್ಲೈಟ್ ಅಲ್ಲಿ ಸ್ನಾಕ್ಸ್, ಕಾಫಿ, ಟೀ, ನೀರು, ಊಟ ಏನ್ ಕೇಳಿದ್ರು ಕೊಡ್ತಾರೆ ಅಂತ. ಅಮ್ಮ ಮತ್ತೆ ಪಪ್ಪ ಸುಮ್ಮನೆ ಹಂಗೆ ದುಡ್ಡು ಉಳ್ಸಕ್ ನೋಡ್ತಿರೋದು. ಆದ್ರೆ ನಾನಂತೂ ಸುಮ್ಮನಿರಲ್ಲಪ್ಪ. ಫ್ಲೈಟ್ ಅಲ್ಲಿ ಏನೇನ್ ಬರುತ್ತೆ ತಿಂಡಿ, ಅದನ್ನೆಲ್ಲ ಕೇಳಿ ಕೇಳಿ ಆ ಆಂಟಿ ಹತ್ರ ಇಸ್ಕೊಂಡ್ ತಿಂತೀನಿ, ಗೊತ್ತಾ? ಆಮೇಲೆ ಅಮ್ಮ ಮಾಡಿರೋ ಪಿಜ್ಜಾನ ತಿಂತೀನಿ. ಲೇಟ್ ಆಗ್ತಿದೆ. ಫ್ಲೈಟ್ ಅಲ್ಲಿ ಹೋಗ್ತಿದೀವಿ ತಾನೆ? ಆದ್ರೆ ಯಾಕೆ ಇವತ್ತು ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದು ನಿಂತಿದೀವಿ? ಆ ಕ್ಯಾಬ್ ಮಾಮನ್ ನೀವು ಅಡ್ರೆಸ್ ಸರಿಯಾಗಿ ಹೇಳಿಲ್ವಾ? ಅವ್ರು ಹೋಗಿ ಹೋಗಿ ನಮ್ಮನ್ನ ಏರ್ಪೋರ್ಟ್ ಗೆ ಡ್ರಾಪ್ ಮಾಡಬಿಟ್ಟು ರೈಲ್ವೆ ಸ್ಟೇಷನ್ ಗೆ ಡ್ರಾಪ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಫ್ಲೈಟ್ ಮಿಸ್ ಆದ್ರೆ ಏನ್ ಮಾಡೋದು? ಅದು ಚುಪ್ಪಿ ಪಾಪು, ನಾವಿವತ್ತು ಫ್ಲೈಟ್ ಅಲ್ಲೇ ಹೋಗೋದು. ಇವಾಗ ಒಂದ್ ಸ್ಟಾಪ್ ನಾವು ರೈಲಲ್ಲಿ ಹತ್ತಿ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿದು ಆಮೇಲೆ ಏರ್ಪೋರ್ಟ್ ಗೆ ಹೋಗ್ಬೇಕು. ಇವಾಗ ರೈಲ್ ಹತ್ತಣ? ಹೌದಾ ಪಪ್ಪ? ಹಬ್ಬ ಸದ್ಯ ನಾನು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ ಫ್ಲೈಟ್ ಅಲ್ಲಿ ಹೋಗೋದು ಅಂತೆಲ್ಲ. ನೀವು ನನ್ನನ್ನ ಏರೋಪ್ಲೇನ್ ಹತ್ತಿಸ್ಬಿಟ್ಟು ಆಮೇಲೆ ರೈಲರ್ ಕರ್ಕೊಂಡು ಹೋಗ್ತೀರಾ ಅಂತ ಟೆನ್ಷನ್ ಆಗಿತ್ತು. ಇವಾಗ ನಂಗೆ ಖುಷಿ ಆಗ್ತಿದೆ. ಒಂದ್ ಸ್ಟಾಪ್ ಮಾತ್ರ ರೈಲಲ್ಲಿ ಹತ್ತಿ ಇಳಿದು ನೆಕ್ಸ್ಟ್ ಸ್ಟಾಪ್ ಇಂದ ಫ್ಲೈಟ್ ಅಲ್ಲಿ ಹೋಗೋದಾ? ಡನ್ ಡನ್ ಡನ್. ಓಕೆ, ನಾವು ಇವಾಗ ಒಂದ್ ಸ್ಟಾಪ್ ರೈಲಲ್ಲಿ ಹೋಗಿ ಆಮೇಲೆ ಫ್ಲೈಟಿಗೆ ಹತ್ತೋಣ. ರೈಲಲ್ಲಿ ಹೋದಂಗಾಗುತ್ತೆ, ಫ್ಲೈಟ್ ಅಲ್ಲಿ ಹೋದಂಗಾಗುತ್ತೆ. ಆಮೇಲೆ ಕ್ಯಾಬಲ್ಲಿ ಬಂದ್ವಲ್ಲ, ಕಾರಲ್ಲೂ ಬಂದಂಗಾಯ್ತು. ಅಜ್ಜಿ ಹತ್ರ ನಾನು ಹೋಗಿ ಹೇಳ್ಬೋದು, ಕಾರಲ್ಲಿ ಬಂದೆ, ಆಮೇಲೆ ರೈಲಲ್ಲಿ ಬಂದೆ, ಫ್ಲೈಟ್ ಅಲ್ಲಿ ಬಂದೆ ಅಂತ. ಆಮೇಲೆ ಫ್ಲೈಟ್ ಇಂದ ಅಜ್ಜಿ ಮನೆವರೆಗೂ ನಡ್ಕೊಂಡು ಹೋಗ್ಬೋದಲ್ವಾ? ಅವಾಗ ನಡ್ಕೊಂಡು ಬಂದೆ ಅಂತ ಹೇಳ್ಬೋದು. ಚುಪ್ಪಿ, ಸಾಕು ಮಾತಾಡಿದ್ದು. ಹೋಗ್ಬಿಟ್ಟು ರೈಲ್ ಒಳಗಡೆ ಕುತ್ಕೋ. ಸರಿ ಅಮ್ಮ, ಆಯ್ತು. ರೈಲ್ ಒಳಗಡೆ ಕೂತಿರ್ತೀನಿ, ಆಮೇಲೆ ನೆಕ್ಸ್ಟ್ ಸ್ಟಾಪ್ ಇಳಿಯೋಣ, ಓಕೆನಾ? ಶಮಂತ್, ಇವಳಿಗೆ ಹೇಗ್ ಸತ್ಯ ಹೇಳೋದು? ಇವತ್ ನಾವು ಊರಿಗೆ ರೈಲಲ್ಲೇ ಹೋಗ್ತಿದೀವಿ ಅಂತ. ನನಗಂತೂ ಟೆನ್ಷನ್ ಆಗ್ತಿದೆ, ಹೇಗ್ ರಿಯಾಕ್ಟ್ ಮಾಡ್ತಾಳೋ ಅಂತ. ಗೊತ್ತಾಗ್ತಿದ್ದಂಗೆ ರಾಮಾಯಣ ಮಾಡಿ ಹಾಕ್ಬಿಡ್ತಾಳೆ. ಶಮಂತ್, ನೀವೇ ಹೇಗಾದ್ರೂ ಮ್ಯಾನೇಜ್ ಮಾಡಿ. ಸರಿ ಪುಟ್ಟಿ, ನೋಡೋಣ ಇರು ಹೇಗ್ ಮ್ಯಾನೇಜ್ ಮಾಡ್ಬೋದು ಚುಪ್ಪಿ ಪಾಪುನ ಅಂತ. ನಡಿ, ರೈಲ್ ಒಳಗಡೆ ಹೋಗಿ ಸೀಟ್ ಹಿಡ್ಕೊಂಡು ಕುತ್ಕೋಬಿಡೋಣ. ಯಾವಾಗ ನೆಕ್ಸ್ಟ್ ಸ್ಟಾಪ್ ಬರುತ್ತೆ? ಚುಪ್ಪಿ ಪಾಪು, ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡು, ಬೇಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಡುತ್ತೆ, ಓಕೆನಾ? ಪಪ್ಪ, ನೆಕ್ಸ್ಟ್ ಸ್ಟಾಪ್ ಬರುತ್ತೆ, ನೆಕ್ಸ್ಟ್ ಸ್ಟಾಪ್ ಬರುತ್ತೆ ಅಂತ ಹಾಫ್ ಅನ್ ಅವರ್ ಇಂದ ಹೇಳ್ತಾನೆ ಇದ್ದೀರಾ. ಇನ್ ಯಾವಾಗ ಪಪ್ಪ ನೆಕ್ಸ್ಟ್ ಸ್ಟಾಪ್ ಬರೋದು? ಯಾವಾಗ ಇಳ್ಕೊಳ್ಳೋದು? ಫ್ಲೈಟಿಗೆ ಯಾವಾಗ ಹತ್ತೋದು? ನಾನು ಎಷ್ಟು ಕನ್ಸ್ಕೊಂಡಿದ್ದೀನಿ ಫ್ಲೈಟ್ ಅಲ್ಲಿ ಹತ್ಬೇಕು. ಫ್ಲೈಟಿಗೆ ಹತ್ಬೇಕಾದ್ರೆ ಸೆಲ್ಫಿ ತಗೋಬೇಕು, ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ಕಳಿಸಿ ನಾನು ಫ್ಲೈಟ್ ಅಲ್ಲಿ ಹೋದೆ ಅಂತ ಹೇಳ್ಬೇಕು ಅಂತ. ನೀವ್ ಯಾಕೆ ಪಪ್ಪ ಯಾಮಾರಿಸ್ತಿದ್ದೀರಾ? ಚುಪ್ಪಿ ಪಾಪು, ಏನಾಯ್ತು ಗೊತ್ತಾ ಸಮಾಚಾರ? ನಾವು ಕರೆಕ್ಟ್ ಟೈಮಿಗೆ ಮನೆಯಿಂದ ಹೊರಡಬೇಕಿತ್ತು ಕಣೋ. ನಾವು ಮನೆಯಿಂದ ಹೊರಡೋದು ಟೈಮಿಂಗ್ಸೇ ಮಿಸ್ ಮಾಡ್ಬಿಟ್ವಿ. ಅದಕ್ಕೆ ನನಗೆ ಏರ್ಪೋರ್ಟ್ ಇಂದ ಕಾಲ್ ಬಂದಿತ್ತು, ನಾವು ಫ್ಲೈಟ್ ನ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ. ಹಾಗಾಗಿ ನಾನು ನಿನಗೆ ಬೇಜಾರು ಮಾಡಬಾರ್ದು ಅಂತ ಈ ಕೊನೆಗೂ ಇವತ್ತು ಅಜ್ಜಿ ಮನೆಗೆ ನಿನ್ನ ಕರ್ಕೊಂಡು ಹೋಗ್ಲೇಬೇಕಾ? ಹಾಗಾಗಿ ರೈಲಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ ಪುಟ್ಟ. ಇಲ್ಲಿವರೆಗೂ ಬಂದು ವಾಪಸ್ ಮನೆಗೆ ಹೋದ್ರೆ ನಿನಗೆ ಬೇಜಾರಾಗುತ್ತೆ, ಅಜ್ಜಿ ಮನೆನ ಮಿಸ್ ಮಾಡ್ಕೊಂತೀಯಾ ಅಂತ ಹೇಳ್ಬಿಟ್ಟು ರೈಲಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಇಚ್ಛೆ ನಾವಿವತ್ತು ಟೈಮಿಗೆ ಸರಿಯಾಗಿ ಹೊರಟಿದ್ರೆ ಫ್ಲೈಟ್ ನ ಕ್ಯಾಚ್ ಮಾಡ್ಬೋದಿತ್ತು. ನಾವ್ ಈ ತರ ಫ್ಲೈಟ್ ಮಿಸ್ ಮಾಡ್ಕೊಂಡ್ಬಿಟ್ವಲ್ಲ ಚುಪ್ಪಿ ಪಾಪು, ವೆರಿ ಬ್ಯಾಡ್. ಪರವಾಗಿಲ್ಲ ಪುಟ್ಟ, ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಫ್ಲೈಟ್ ಅಲ್ಲಿ ಹೋಗೋಣ, ಇವತ್ತು ರೈಲಲ್ಲೇ ಹೋಗೋಣ, ಆಯ್ತಾ? ನಂಗೆ ಗೊತ್ತಿತ್ತು ಪಪ್ಪ, ನೀವು ಮತ್ತೆ ಅಮ್ಮ ಮಾಡ್ತಿದ್ದಿದ್ ನಾಟಕ ಎಲ್ಲ ನೋಡಿ ನಂಗೆ ಯಾಕೋ ಡೌಟ್ ಅಡಿತ್ತು. ನೀವಿಬ್ರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಲ್ಲ, ಮತ್ತೆ ನನಗೆ ಏರೋಪ್ಲೇನ್ ಹತ್ತಿಸ್ತಿದ್ದೀರಾ, ಸುಳ್ಳು ಹೇಳ್ತಿದ್ದೀರಾ, ನನ್ನನ್ನು ಬಕ್ರಾ ಮಾಡ್ತಿದ್ದೀರಾ ನೀವುಗಳು. ಅಮ್ಮ ಚಪಾತಿ, ಪಿಜ್ಜಾ, ಚಟ್ನಿ, ಪಲ್ಯ ಎಲ್ಲ ರೆಡಿ ಮಾಡಿ ಬಾಕ್ಸಿಗೆ ತುಂಬ್ಕೊಂಡಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು. ದಡ್ಡಿ ನಾನು, ದಡ್ಡಿ ದಡ್ಡಿ ಶತಾ ದಡ್ಡಿ ನಾನು. ಹಾಗಲ್ಲ
ಚುಪ್ಪಿ ಪಾಪು, ನೀನ್ ಅಜ್ಜಿ ಜೊತೆನೆ ಹೋಗ್ತೀನಿ ಅಂತ ಹಠ ಹಿಡಿತಿದ್ದಲ್ವಾ, ಅದಕ್ಕೆ ನಾನು ನಿನಗೆ ಒಂದೇ ಒಂದು ಸುಳ್ಳು ಹೇಳಿದೆ ಫ್ಲೈಟಲ್ಲಿ ಹೋಗೋಣ ಅಂತ. ನೀನು ಆ ರೀಸನ್ನಿಂದ ತಾನೇ ಅಜ್ಜಿ ಜೊತೆ ಹೋಗ್ದರೆ ನಮ್ಮ ಜೊತೆನೆ ಉಳ್ಕೊಂಡಿದ್ದು. ಹಾಗಾಗಿ ಕಣಪುಟ್ಟ, ಒಂದೇ ಒಂದು ಸುಳ್ಳು ಹೇಳ್ಬಿಟ್ವಿ. ಸಾರಿ ಸಾರಿ ಸಾರಿ, ಇನ್ಯಾವತ್ತೂ ನಾವು ಸುಳ್ಳು ಹೇಳಲ್ಲ. ಪ್ಲೀಸ್ ಕಣೆ, ಅಳ್ಬೇಡ. ಖುಷಿಯಿಂದ ರೈಲ್ವೆ ನೋಡು, ರೈಲಲ್ಲಿ ಹೋಗೋದನ್ನ ಎಂಜಾಯ್ ಮಾಡು. ರೈಲ್ವೆ ಪ್ರಯಾಣನೂ ತುಂಬ ಮಜವಾಗಿರುತ್ತೆ. ನೀನು ಇದುವರೆಗೂ ನಮ್ಮ ಜೊತೆ ರೈಲ್ ಪ್ರಯಾಣ ಮಾಡಿಲ್ಲ ಅಲ್ವಾ? ಒಂದ್ಸಲ ಅಜ್ಜಿ ಜೊತೆ ರೈಲಲ್ಲಿ ಹೋಗಿದ್ದೆ, ಈ ಸಲ ನಮ್ಮ ಜೊತೆ ಬಂದಿದ್ಯಾ. ನಾವು ನಿನಗೆ ತುಂಬ ಸ್ನ್ಯಾಕ್ಸ್ ಕೊಡಿಸ್ತೀವಿ, ತಿಂಡಿ ಎಲ್ಲ ಕೊಡಿಸ್ತೀನಿ, ಸಮೋಸ ಕೊಡಿಸ್ತೀನಿ, ಕಡಲೆಕಾಯಿ ಕೊಡಿಸ್ತೀನಿ, ಆಮೇಲೆ ಪಿಜ್ಜಾ ಚಪಾತಿ ಎಲ್ಲ ಕೊಡ್ತೀನಿ, ತಿನ್ನಿವಂತೆ ಕಣೆ. ಸುಮ್ಮನಿರೇ, ಅಳ್ಬೇಡ, ಬೇಜಾರು ಮಾಡ್ಕೋಬೇಡ. ತಿಂಡಿ ಯಾವನಿಗೆ ಬೇಕು? ನಾನು ಎಲ್ಲ ಫ್ರೆಂಡ್ಸಿಗೂ ಫೋನ್ ಮಾಡಿ ಫ್ಲೈಟ್ ಅಲ್ಲಿ ಹೋಗ್ತಿದೀನಿ ಗೊತ್ತಾ ಅಂತ ಎಲ್ಲರ ಹತ್ರನೂ ಕೊಚ್ಕೊಂಡೆ. ನಾನು ನಿಮ್ಗಳನ್ನ ನಂಬ್ಕೊಂಡು ನನ್ನ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿ ನನ್ನ ಮರ್ಯಾದೆ ಕಳ್ಕೊಂಡೆ. ನಾನು ಫ್ಲೈಟ್ ಹತ್ತಿದ ಕೂಡಲೇ ಫೋಟೋ ಕಳಿಸ್ತೀನಿ ಅಂತ ಬೇರೆ ಎಲ್ಲರಿಗೂ ಹೇಳಿದೆ. ಅವರೆಲ್ಲ ವೇಟ್ ಮಾಡ್ತಿರ್ತಾರೆ, ಲಿನಿಶಾ ಯಾವಾಗ ಫೋಟೋ ಕಳಿಸ್ತಾಳೆ ಅಂತ. ಫೋಟೋನೂ ಇಲ್ಲ, ಮಣ್ಣು ಇಲ್ಲ. ಈ ಹಾಳು ಬಡಕ್ ರೈಲಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನೀವು. ಅಮ್ಮ ಪಾಪ, ನೀವಿಬ್ರು ನನಗೆ ಮೋಸ ಮಾಡಿದ್ರಿ. ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ರೈಲ್ ಹತ್ಸಿ ಕೊನೆಗೂ ರೈಲಿಗೆ ಹತ್ತಿಸ್ಬಿಟ್ರ ನನ್ನನ್ನ. ನೀವಿಬ್ರು ನನಗೆ ಮೋಸ ಮಾಡ್ತೀರಾ? ನೋಡ್ತೀರಿ ಇವಾಗ ನಾನು ಏನ್ ಮಾಡ್ತೀನಿ ಅಂತ. ಚುಪ್ಪಿ ಪಾಪು, ಏನು ತರಲೆ ಕೆಲಸ ಮಾಡಬೇಡ, ಸುಮ್ಮನೆ ಕುತ್ಕೋ. ಇವಾಗ ಅಜ್ಜಿ ಮನೆಗೆ ಹೋದ್ಮೇಲೆ ಎಷ್ಟು ಬೇಕಾದ್ರೆ ಎಂಜಾಯ್ ಮಾಡಿವಂತೆ. ಚುಪ್ಪಿ, ಮೇಲೇನು ಕತ್ತಿದೀಯಾ ಪುಟ್ಟ? ರೈಲಲ್ಲಿರೋ ಕೆಂಪು ಚೈನ್ ಎಳಿಯಕ್ಕೆ ಪಪ್ಪ. ಅಯ್ಯೋ ನಿನ್ನ ಅಲ್ಲೇ ಚುಪ್ಪಿ, ಎಳಿಬೇಡ ಕಣೆ, ಚೈನ್ ಎಳಿಬೇಡ, ಫೈನ್ ಹಾಕ್ತಾರೆ. ಅಯ್ಯೋ ಪುಟ್ಟಿ, ರೈಲ್ ನಿಂತೇ ಬಿಟ್ಟು, ಇವಾಗ ಇನ್ನೇನ್ ಟಿ ಬರ್ತಾರೆ, ಫೈನ್ ಹಾಕ್ತಾರೆ. ಏನ್ ಮಾಡೋದು ಇವಾಗ? ಕಟ್ಟಿ ಫೈನ್ ಕಟ್ಟಿ. ಅದ್ರ ಬದಲಿಗೆ ಫ್ಲೈಟ್ ಟಿಕೆಟ್ ತಗೋಬೋದಿತ್ತು ನೀವು. ಯಾರು ಇಲ್ಲಿ ಚೈನ್ ಎಳೆದಿದ್ದು? ಸರ್, ಅದು ನನ್ನ ಮಗಳೇ ಮಿಸ್ ಆಗಿ ಚೈನ್ ಎಳೆದಿದ್ದು ಸರ್. ಅವಳಿಗೆ ಗೊತ್ತಾಗಲ್ಲ, ಸಣ್ಣ ಹುಡುಗಿ, ತುಂಟು ಹುಡುಗಿ ತರಲೆ ಏನೋ ಮಿಸ್ ಆಗಿ ಚೈನ್ ಎಳೆದ್ಬಿಟ್ಟು ರೈಲ್ನ ನಿಲ್ಲಿಸ್ಬಿಟ್ಲು ಸರ್. ಕ್ಷಮಿಸ್ಬಿಡಿ, ಸಾರಿ ಸರ್, ದಯವಿಟ್ಟು ಕ್ಷಮಿಸಿ. ಫೈನ್ ಎಲ್ಲ ಹಾಕಬೇಡಿ, ನಾವಿವಾಗ ಸ್ವಲ್ಪ ಕಷ್ಟದಲ್ಲಿದ್ದೀವಿ, ಫಿನಾನ್ಷಿಯಲ್ ಪ್ರಾಬ್ಲಮ್ ನಡೀತಿದೆ. ದಯವಿಟ್ಟು ಫೈನ್ ಹಾಕಬೇಡಿ ಸರ್. ನಮ್ಮ ಮಗಳು ತುಂಬ ತರಲೆ, ಅವಳು ಮಿಸ್ ಆಗಿ ಅದೇನು ಅಂತ ನೋಡೋಕ್ಕೋಸ್ಕರ ಎಳೆದ್ಬಿಟ್ಟಿದ್ದಾಳೆ ಸರ್. ವಿ ಆರ್ ಸಾರಿ, ದಯವಿಟ್ಟು ಫೈನ್ ಹಾಕಬೇಡಿ. ಓ, ಫೈನ್ ಕಟ್ಟಕ್ಕಾಗಲ್ವಾ ನಿಮ್ ಕೈಲಿ? ಸರಿ, ಹಾಗಾದ್ರೆ 4 ದಿನ ಜೈಲಲ್ಲಿ ಬಂದು ಕುತ್ಕೊಂಡು ಶಿಕ್ಷೆ ಅನುಭವಿಸಿ. ಏನು, ಜೈಲಿಗೆ ಹೋಗ್ಬೇಕಾ? ನೋಡಿ ಚುಪ್ಪಿ ಪಾಪು, ನೀನ್ ಮಾಡಿದ ತಪ್ಪಿಗೆ ಏನೆಲ್ಲ ಹೇಳ್ತಿದ್ದಾರೆ ಟಿ ಅಂಕಲು. ನಾವಿವಾಗ ಫೈನ್ ಕಟ್ಟಬೇಕಂತೆ, ಇಲ್ಲಾಂದ್ರೆ ಜೈಲಿಗೆ ಹೋಗ್ಬೇಕಂತೆ, ಗೊತ್ತಾ? ಅಯ್ಯೋ ಸರ್, ನನ್ನ ಹತ್ರ ಇವಾಗ ಫೈನ್ ಕಟ್ಟಕ್ಕಷ್ಟು ದುಡ್ಡಿಲ್ಲ. ನೀವು ಹೇಗಾದ್ರೂ ನಮ್ಮ ಮೇಲೆ ಕರುಣೆ ತೋರಿಸಿ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಸರ್. ಹೇಗೆ ಮಗು ಕರ್ಕೊಂಡು ನಾವೆಲ್ಲ ಜೈಲಿಗೆ ಬರೋದು? ಒಂದ್ಸಲ ನಮ್ಮನ್ನು ಕ್ಷಮಿಸ್ಬಿಡಿ ಸರ್, ಪ್ಲೀಸ್. ಅಮ್ಮ ಪಪ್ಪ, ಸಾರಿ, ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಈ ಚೈನ್ನ ಹೇಳಿದ್ರೆ ಈ ಅಂಕಲ್ ಬಂದು ಫೈನ್ ಕೇಳ್ತಾರೆ, ನಿಮ್ಮ ಹತ್ರ ದುಡ್ಡಿರುತ್ತೆ ಕೊಡ್ತೀರಾ ಅಂತ ಅನ್ಕೊಂಡೆ. ನಿಮ್ಮ ಹತ್ರ ಇವಾಗ ದುಡ್ಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಪಪ್ಪ. ಐ ಆಮ್ ಸಾರಿ. ಜೈಲಿಗೆಲ್ಲ ಹೋಗ್ಬೇಕು ಅಂತ ನನಗೆ ನಿಜ ಗೊತ್ತಿರ್ಲಿಲ್ಲ ಪಪ್ಪ. ಟಿ ಅಂಕಲ್, ಇದೆಲ್ಲ ಆಗಿದ್ ನನ್ನಿಂದಾನೆ. ಅಮ್ಮ ಮತ್ತೆ ಪಪ್ಪನ್ನ ಜೈಲಿಗೆ ಕರ್ಕೊಂಡು ಹೋಗ್ಬಿಡಿ. ನೀವು ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗಿ, ನಾನು ಜೈಲಲ್ಲಿ ಕುತ್ಕೊಂತೀನಿ. ಇದೆಲ್ಲ ನನ್ನ ತಪ್ಪು. ಪುಟ್ಟ, ಏನ್ ನಿನ್ ಹೆಸರು? ಅಂಕಲ್, ನನ್ನ ಹೆಸರು ಲಿನಿಶಾ. ಎಲ್ಲರೂ ನನ್ನ ಚುಪ್ಪಿ ಅಂತ ಕರೀತಾರೆ. ಲಿನಿಶಾ ಪಾಪು, ನೀನ್ ಮಾಡಿದ ತಪ್ಪು ಅಂತ ನಿನಗೆ ಅರಿವಾಯ್ತಲ್ಲ, ಅಷ್ಟೇ ಸಾಕು. ನೀವ್ ಯಾರು ನನಗೆ ಫೈನು ಕಟ್ಟೋದ್ ಬೇಡ, ಜೈಲಿಗೂ ಬರೋದ್ ಬೇಡ. ನಾನು ನಿಮ್ಗಳನ್ನ ಕ್ಷಮಿಸಿದೀನಿ. ಆರಾಮಾಗಿ ಕುತ್ಕೊಂಡು ರೈಲ್ ಪ್ರಯಾಣ ಮಾಡಿ. ಲಿನಿಶಾ ಪಾಪು, ಯಾವತ್ತೂ ತರಲೆ ಮಾಡಬಾರ್ದು. ರೈಲಲ್ಲಿರೋ ಕೆಂಪು ಚೈನನ್ನ ಯಾವ್ದಾದ್ರೂ ಎಮರ್ಜೆನ್ಸಿ ಸಿಚುವೇಶನ್ ಇದ್ರೆ ಮಾತ್ರ ಎಳಿಬೇಕು. ಸುಮ್ನೆ ತಮಾಷೆ ಮಾಡಕ್ಕೋಸ್ಕರ ಎಳೆದು ಸಾವಿರಾರು ಪ್ರಯಾಣಿಕರಿಗೆ ತೊಂದರೆ ಕೊಡಬಾರ್ದು, ಓಕೆನಾ? ಸರಿ ಅಂಕಲ್, ನನಗೆ ಅರ್ಥ ಆಯ್ತು. ಐ ಆಮ್ ರಿಯಲಿ ಸಾರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ ರೈಲ್ವೆ ಪ್ರಯಾಣ ಹೇಗಿತ್ತು ಅಂತ. ನಾನು ಇವತ್ತಿಂದ ತರಲೆ ಕೆಲಸ ಅಂತೂ ಮಾಡೋದೇ ಇಲ್ಲಪ್ಪ. ನಾನು ಯಾವತ್ತು ರೈಲಲ್ಲಿರೋ ಕೆಂಪು ಚೈನ್ ಎಳೆಯಲ್ಲ, ಓಕೆನಾ? ಇವಾಗ ನಾನು ಸುಮ್ಮನೆ ಕುತ್ಕೊಂಡು ಅಮ್ಮ ತಂದಿರೋ ಸ್ನ್ಯಾಕ್ಸ್ ಊಟನೆಲ್ಲ ಇಸ್ಕೊಂಡು ತಿಂತಾ ಆರಾಮಾಗಿ ರೈಲ್ ಪ್ರಯಾಣ ಮಾಡ್ತೀನಿ, ಅಜ್ಜಿ ಮನೆಗೆ ತಲುಪ್ತೀನಿ. ನೀವೆಲ್ಲರೂ ಬೇಗ ನಮ್ಮ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಚುಪ್ಪಿಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ತಾನೇ? ಹಾಗಾದ್ರೆ ಬೇಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ 1 ಲಕ್ಷ ಸಬ್ಸ್ಕ್ರೈಬರ್ ಆಗೋ ತರ